ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಮೊದಲಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡ್ತಿರೋರು ಎಲ್ಲನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಪ್ಲೀಸ್. ಬಂದ ಅತಿಥಿಗಳಲ್ಲಿ ಅವನ ಕ್ಲಾಸ್ಮೇಟ್ ಗಗನ್ ಕೂಡ ಇದ್ದ. ಅವನದು ಒಂದು ಕಾಲೇಜಿತ್ತು ಮೈಸೂರಲ್ಲಿ. ಇಬ್ಬರೂ ಸಮವಯಸ್ಕರು. ಅವನಿಗೆ ಮದುವೆಯಾಗಿ ಡಿವೋರ್ಸ್ ಕೂಡ ಆಗಿತ್ತು. ಇಬ್ಬರೂ ಮಾತನಾಡುತ್ತಾ ನಿಂತಿದ್ದರು. ಹಾಯ್. ಗಗನ್ ಶರಶ್ಚಂದ್ರನ ಮುಖ ನೋಡಿದ. ಅವನಿಗೆ ಮೇಘನಾಳ ಪರಿಚಯ ಇರಲಿಲ್ಲ. ಗಗನ್, ಶಿ ಈಸ್ ಮೇಘನಾ, ಲೆಕ್ಚರರ್ ನಮ್ಮ ಕಾಲೇಜಿನಲ್ಲಿ. ಮಿಸ್ ಮೇಘನಾ, ಹೀ ಈಸ್ ಗಗನ್. ಇವನದ್ದು ಕಾಲೇಜಿದೆ ಇಲ್ಲಿ. ಇಬ್ಬರಿಗೂ ಪರಿಚಯಿಸಿದ. ಅವನು ತನ್ನನ್ನು ಪರಿಚಯಿಸಿದ ರೀತಿಗೆ ಮುಖ ಚಿಕ್ಕದಾಯಿತು ಮೇಘನಾಗೆ. ಆದರೂ ತೋರಿಕೆಯ ನಗುನಕ್ಕು ಹಲೋ ಅಂದಳು. ಗ್ಲಾಡ್ ಟು ಮೀಟ್ ಯು ಮಿಸ್ ಮೇಘನಾ. ಕೈ ಮುಂದೆ ಮಾಡಿದ. ಇವಳು ಕೈ ಕುಲುಕಿದಳು. ನೋಟ ಮಾತ್ರ ಶರಶ್ಚಂದ್ರನ ಮೇಲೆಯೇ ಇತ್ತು. ಅವನ ಮುಖಭಾವ ಸಹಜವಾಗಿಯೇ ಇತ್ತು. ನಿರಾಸೆಯಾಯಿತು ಮೇಘನಾಗೆ. ಅಸೂಯೆಯ ಭಾವ ಅವನ ಮುಖದ ಮೇಲೆಲ್ಲೂ ಕಾಣದೆ. ಗಗನ್ ನೋಟ ಮಾತ್ರ ಇವಳ ಮೇಲಿಂದ ಅತ್ತಿತ್ತ ಸರಿಯಲಿಲ್ಲ. ಇನ್ನುಳಿದ ಅತಿಥಿಗಳನ್ನು ಬರಮಾಡಿಕೊಳ್ಳುತ್ತಿದ್ದ ಶರಶ್ಚಂದ್ರ. ಕಮ್ ಗಗನ್, ಇನ್ನೇನು ಪ್ರೋಗ್ರಾಂ ಸ್ಟಾರ್ಟ್ ಆಗುತ್ತೆ. ಶಾಂಭವಿಯ ನೃತ್ಯ ಪ್ರದರ್ಶನ ಇತ್ತು. ಪ್ರಾರ್ಥನಾಳ ಭಾವಗೀತೆ. ಇನ್ನೂ ಹಲವರು ತಮ್ಮ ಪ್ರತಿಭಾ ಪ್ರದರ್ಶನ ಮಾಡುವವರಿದ್ದರು. ಅತಿಥಿಗಳು ಎಲ್ಲರೂ ಸ್ಟೇಜ್ ಮೇಲೆ ಉಪಸ್ಥಿತರಾಗಿದ್ದರು. ಶರಶ್ಚಂದ್ರನ ಸ್ವಾಗತ ಭಾಷಣ, ಅವನ ಗಂಭೀರ ಕಂಠ, ಅವನ ಹಾವಭಾವ, ಅವನು ಕೂದಲನ್ನು ತನ್ನ ಒಂದು ಕೈಯಿಂದ ಮೇಲೆ ಏರಿಸುವ ರೀತಿ ಎಲ್ಲವೂ ನೋಡುಗರನ್ನ ಸೆಳೆಯುವಂತಿತ್ತು. ಸ್ವಾಗತ ಭಾಷಣ ಮುಗಿದು ಅತಿಥಿಗಳೆಲ್ಲರೂ ತಮ್ಮ ತಮ್ಮ ಭಾಷಣ ಮಾಡಿ ಸ್ಟೇಜ್ನ ಎದುರುಗಡೆಯ ಕುರ್ಚಿಯಲ್ಲಿ ಕುಳಿತರು. ಮೇಘನಾ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಳು. ಮೊದಲನೆಯದೇ ಶಾಂಭವಿಯ ನೃತ್ಯ ಪ್ರದರ್ಶನ ಇತ್ತು. ಕಥಕ್ ಶೈಲಿಯ ನೃತ್ಯವನ್ನು ಬಹಳ ಅಮೋಘವಾಗಿ ಪ್ರದರ್ಶಿಸಿದ್ದಳು ಶಾಂಭವಿ. ಶರಶ್ಚಂದ್ರನೇ ಶಹಬಾಸ್ಗಿರಿ ನೀಡಿದ್ದ ಮನಸ್ಸಿನಲ್ಲಿಯೇ. ಇವನ ಪಕ್ಕದಲ್ಲಿಯೇ ಕುಳಿತಿದ್ದ ಗಗನ್ ಕೂಡ ಅವಳ ನೃತ್ಯವನ್ನು ಹೊಗಳಿದ್ದ. ವೆರಿ ಟ್ಯಾಲೆಂಟೆಡ್ ಗರ್ಲ್ ಶಿ ಈಸ್. ಥ್ಯಾಂಕ್ ಯು ಗಗನ್. ಶಿ ಈಸ್ ಮೈ ಸಿಸ್ಟರ್. ಓ, ಈಸ್ ಇಟ್? ವೆರಿ ಗುಡ್ ಶರತ್. ಅವರ ಹಿಂದೆಯೇ ಕುಳಿತಿದ್ದ ಮೇಘನಾಗೆ ಶರಶ್ಚಂದ್ರ ಹೇಳಿದ ಮಾತು ಕೇಳಿಸಿತು. ಆಶ್ಚರ್ಯದಿಂದ ನೋಡಿದಳು. ಓ, ಹಾಗಾದರೆ ಶಾಂಭವಿ ಶರಶ್ಚಂದ್ರನ ತಂಗಿಯೇ? ನಾನು ನೋಡಿರಲಿಲ್ಲ. ಅವಳಿಗೂ ನನ್ನ ಪರಿಚಯ ಇಲ್ಲ. ಇರಲಿ, ಒಳ್ಳೆಯದೇ ಆಯಿತು ತನಗೆ ತಿಳಿದಿದ್ದು ಎಂದುಕೊಂಡು ಎದ್ದು ಸ್ಟೇಜ್ ಏರಿದಳು. ಮುಂದಿನ ಪ್ರೋಗ್ರಾಂ ಯಾರದೆಂದು ಹೇಳಲು. ಪ್ರಾರ್ಥನಾ ಭಾವಗೀತೆ ಹೇಳಿದಳು. ಮಾತನಾಡುತ್ತಾ ಕುಳಿತಿದ್ದ ಶರಶ್ಚಂದ್ರ ಅತ್ತ ತಿರುಗಿದ. ಪ್ರಾರ್ಥನಾಗೆ ಎದೆ ಹೊಡೆದುಕೊಳ್ಳುತ್ತಿತ್ತು. ಅವಳಿಗೆ ಸ್ಟೇಜ್ ಪ್ರೋಗ್ರಾಂ ಕೊಟ್ಟು ಅಭ್ಯಾಸ ಇತ್ತು. ಅದಲ್ಲ ವಿಷಯ. ಈಗ ಎದುರಿಗೆ ಶರಶ್ಚಂದ್ರ ಕುಳಿತಿರುತ್ತಾನೆ. ಅವನ ಕಣ್ಣು ತನ್ನ ಮೇಲೆಯೇ ಇರುತ್ತದೆ. ಅಥವಾ ಅದು ತನ್ನ ಭ್ರಮೆಯೂ ಇರಬಹುದು. ಏನಾದರೂ ಅದೇ ಅವಳ ಭಯಕ್ಕೆ ಕಾರಣ. ಮೇಲಾಗಿ ಈ ಸೀರೆ, ಅಲಂಕಾರ ಅವಳಿಗೆ ಅಭ್ಯಾಸವೇ ಇರಲಿಲ್ಲ. ಹೇಗೋ ಧೈರ್ಯ ಮಾಡಿ ಸ್ಟೇಜ್ಗೆ ಬಂದಳು ಪ್ರಾರ್ಥನಾ. ಶರಶ್ಚಂದ್ರನಂತೂ ಅವಳನ್ನು ನೋಡಿ ಮೂಕ ವಿಸ್ಮಿತನಾಗಿ ಹೋದ. ಬಿಳಿ ಬಣ್ಣದ ನೆಟ್ಟೆಡ್ ಸೀರೆಯಲ್ಲಿ ಅವಳ ಅಂದ ಇಮ್ಮಡಿಯಾಗಿತ್ತು. ಸ್ಪಾಟ್ಲೈಟ್ ಅವಳ ಮುಖದ ಮೇಲೆಯೇ ಬಿದ್ದು ಅವಳ ಮುಗ್ಧ ಸ್ನಿಗ್ಧ ಮುಖ, ಅವಳ ಕಮಲದ ಕಣ್ಣುಗಳು, ಹವಳದ ತುಟಿಗಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದವು. ಅವಳು ಹುಟ್ಟಿದ್ದ ಸೀರೆಯ ಸೆರಗಿನ ಮರೆಯಿಂದ ಅವಳ ದೇಹದ ಸೌಂದರ್ಯ ಇನ್ನೂ ಮೋಹಕವಾಗಿ ಕಾಣಿಸುತ್ತಿತ್ತು. ಶರಶ್ಚಂದ್ರನಿಗೆ ಅಕ್ಕಪಕ್ಕ ನೋಡಿ ಅಸೂಯೆಯಾಯಿತು. ಎಲ್ಲರೂ ಕಣ್ಣು ಬಾಯಿ ಬಿಟ್ಟುಕೊಂಡು ಅವಳನ್ನೇ ನೋಡುತ್ತಾ ಬಾಕಿಯಾಗಿದ್ದರು. ಹುಡುಗರಂತೂ ಕೇಳುವುದೇ ಬೇಡ. ಕಣ್ಣು ಸಂಕುಚಿಸಿ ಹುಬ್ಬು ತೀಡಿಕೊಂಡ ಶರಶ್ಚಂದ್ರ. ವಾವ್. ಪಕ್ಕದಲ್ಲಿಯೇ ಕುಳಿತಿದ್ದ ಗಗನ್ ಉದ್ಗಾರ ತೆಗೆದಿದ್ದ. ಶಿ ಈಸ್ ವೆರಿ ಬ್ಯೂಟಿಫುಲ್. ಇವನಿಗೆ ಕೋಪವೇ ಬರುತ್ತಿದೆ ಅವನ ಹೊಗಳಿಕೆಗೆ. ಮೊದಲು ಹಾಡು ಕೇಳು, ಆಮೇಲೆ ಹೊಗಳಬಹುದು ಒರಟಾಗಿ ಹೇಳಿದ. ಗಗನ್ ಅವನ ಮುಖವನ್ನೇ ನೋಡಿದ. ಸಾರಿ, ಅದು ಇಟ್ಸ್ ಓಕೆ. ನೀನು ಹೇಳಿದ್ದು ಸರಿಯೇ, ಕೇಳೋಣ. ಭಯದ ಅವಳ ಬೊಗಸೆ ಕಂಗಳ ನೋಟ ಬಹಳ ಮೋಹಕವಾಗಿತ್ತು. ಎದುರಿಗೆ ನೋಡಲೇ ಭಯವಾಯಿತವಳಿಗೆ. ಅತ್ತ ನೋಡದೆ ಮೈಕ್ ಕೈಯಲ್ಲಿ ಹಿಡಿದು ಹಾಡಲು ಮೊದಲಾದಳು. ಹಾಡನ್ನು ಕೇಳಿ ಕುಳಿತಿದ್ದವರೆಲ್ಲರೂ ಮಂತ್ರಮುಗ್ಧರಾಗಿ ಹೋದರು. ಶರಶ್ಚಂದ್ರನಿಗಂತೂ ಹೋಗಿ ಅವಳನ್ನು ಅಪ್ಪಿ ಅಭಿನಂದಿಸುವ ಆಸೆ ಬಲವಾಗತೊಡಗಿತ್ತು. ಅಷ್ಟು ಚಂದದ ಭಾವಗೀತೆಯೊಂದನ್ನು ಪ್ರಸ್ತುತಪಡಿಸಿದ್ದಳು ಪ್ರಾರ್ಥನಾ.
ಮೈಕ್ ಹಿಡಿದು ಭಯದಿಂದ ಸೀರೆ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ನೋಟ ತಗ್ಗಿಸಿ ಸ್ಟೇಜ್ ಮೇಲೆ ನಿಂತಿದ್ದ ಪ್ರಾರ್ಥನಾಳನ್ನು ನೋಡಿ ಒಂದು ಕ್ಷಣ ಉಸಿರಾಡುವುದನ್ನೇ ಮರೆತ ಶರಶ್ಚಂದ್ರ. ಸ್ಪಾಟ್ಲೈಟ್ನ ಬೆಳಕಿನಲ್ಲಿ ಅವಳನ್ನು ನೋಡಿದ ಶರಶ್ಚಂದ್ರ ಮೈಮರೆತು ಕುಳಿತು ಬಿಟ್ಟಿದ್ದ. ಚಪ್ಪಾಳೆ ಹೊಡೆಯುವುದನ್ನೂ ಮರೆಸುವಷ್ಟು ಜನರಿಗೆ ಮೋಡಿ ಮಾಡಿಬಿಟ್ಟಿತ್ತು ಅವಳ ಹಾಡಿನ ಮಾಧುರ್ಯ. ಸ್ವಲ್ಪ ಹೊತ್ತಿನ ನಂತರ ಕಿವಿಗಡಚಿಕ್ಕುವ ಚಪ್ಪಾಳೆಯ ಶಬ್ದ, ಒನ್ಸ್ ಮೋರ್ ಎಂಬ ಉದ್ಗಾರ. ಅವನ ಪಕ್ಕದಲ್ಲಿಯೇ ಕುಳಿತಿದ್ದ ಗಗನ್ ಅಂತೂ ಪದೇ ಪದೇ ಬ್ಯೂಟಿಫುಲ್, ಅಮೇಝಿಂಗ್ ಎಂದು ಉದ್ಗಾರ ತೆಗೆಯುತ್ತಾ ಅವಳನ್ನೇ ನೋಡುತ್ತಿದ್ದ. ಇದನ್ನು ಕಂಡ ಶರಶ್ಚಂದ್ರನಿಗೆ ಹೇಳಿಕೊಳ್ಳಲಾಗದ ಸಂಕಟವಾಗುತ್ತಿದ್ದು ಕುಳಿತಲ್ಲಿಯೇ ಮಿಸುಕಾಡುತ್ತಿದ್ದ. ಅವಳನ್ನೇ ಕಣ್ಣು ಮಿಟುಕಿಸುವುದನ್ನು ಕೂಡ ಮರೆತು ನೋಡುತ್ತಿದ್ದ ಶರಶ್ಚಂದ್ರ. ಅವಳ ಹಾಡು, ಅದರಲ್ಲಿನ ಭಾವ ಅವನನ್ನು ಇನ್ನಿಲ್ಲದಂತೆ ಸೆಳೆಯಿತು. ಹಾಡುವಾಗ ಅವಳ ಹವಳದ ತುಟಿಗಳ ಚಲನೆ ಅವನ ಸಂಯಮವನ್ನು ಕೆಣಕುತ್ತಿತ್ತು. ಅವಳು ದುಂಡುಗೆನ್ನೆಯನ್ನು ಸವರುತ್ತಿದ್ದ ಮುಂಗುರುಳ ಮೇಲೆ ಅಸೂಯೆಯಾಯಿತು ಒಂದು ಕ್ಷಣ ಅವನಿಗೆ. ಅವನ ಮನಸ್ಸು, ದೇಹ, ಆತ್ಮ ಎಲ್ಲವೂ ಕೇವಲ ಅವಳನ್ನೇ ಬಯಸುತ್ತಿತ್ತು. ಶಿ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಆಲ್ಸೋ, ಅಮೇಝಿಂಗ್. ಗಗನ್ನ ಮಾತಿಗೆ ಎಚ್ಚೆತ್ತವ ಹುಬ್ಬು ತೀಡಿಕೊಂಡ. ನೋಟ ಮಾತ್ರ ಅವಳ ಮೇಲಿನಿಂದ ಒಂದಿಂಚೂ ಸರಿದಿರಲಿಲ್ಲ ಅವನದು. ಹಾಡು ಮುಗಿಸಿದವಳು ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದಳು. ಅವಳೆಣಿಕೆಯಂತೆಯೇ ಎದುರಿಗೆ ಕುಳಿತಿದ್ದವನ ಮೋಹಕ ನೋಟ ಅವಳನ್ನು ಸೋತು ಹೋಗುವಂತೆ ಮಾಡುತ್ತಿತ್ತು. ಅವನ ಆ ಬಗೆಯ ನೋಟವೇ ಅವಳನ್ನು ಇನ್ನೂ ಹೈರಾಣಾಗಿಸುತ್ತಿತ್ತು. ಪಕ್ಕನೆ ನೋಟ ತಗ್ಗಿಸಿದವಳು ಧನ್ಯವಾದ ತಿಳಿಸಿ ಸರಿದು ಹೋದಳು. ಅವನ ಕಂಗಳಿಗೆ ಅವಳನ್ನು ಮತ್ತೆ ಮತ್ತೆ ನೋಡುವ ಬಯಕೆ. ಅವಳು ಸರಿದು ಹೋದಾಗ ನಿರಾಸೆಯಾಯಿತು ಅವುಗಳಿಗೆ. ತನ್ನ ರೀತಿಗೆ ತಾನೇ ಆಶ್ಚರ್ಯಪಡುವಂತಾಗುತ್ತಿತ್ತು ಇತ್ತೀಚೆಗೆ. ಅವನ ಯಾವುದೇ ನಿರ್ಧಾರ ಅಚಲವಾಗಿ ನಿಂತುಕೊಳ್ಳುವ ಯಾವುದೇ ಲಕ್ಷಣಗಳೂ ಕಾಣಲಿಲ್ಲ ಅವನಿಗೆ. ಸಾಧ್ಯವೇ ಇಲ್ಲ ತನಗೆ ಇವಳನ್ನು ನೋಡದೇ ಇರುವುದು, ಅವಳನ್ನು ಬಯಸದೇ ಇರುವುದು. ತಲೆ ಕೊಡಗಿದ ಶರಶ್ಚಂದ್ರ ಮುಂದಿನ ಪ್ರೋಗ್ರಾಂ ನೋಡುತ್ತಿದ್ದ ನೆಪಕ್ಕೆ ಮಾತ್ರ. ಅವನ ಮನಸ್ಸು ಅವಳ ಸುತ್ತಲೇ ಸುತ್ತುತ್ತಿತ್ತು. ಅಂದಿನ ಕಾರ್ಯಕ್ರಮ ಮುಗಿದು ಎಲ್ಲರೂ ಹೊರಡುವ ಸಮಯ ಅದು. ಗಗನ್ ದೂರದಲ್ಲಿ ಮಾತಾಡುತ್ತಾ ನಿಂತಿದ್ದ ಪ್ರಾರ್ಥನಾಳನ್ನು ನೋಡಿ ಅತ್ತ ನಡೆದಿದ್ದ. ಶರಶ್ಚಂದ್ರ ಬೇರೆ ಯಾರೊಂದಿಗೋ ಮಾತನಾಡುತ್ತಾ ನಿಂತಿದ್ದ. ಹಾಯ್ ಮಿಸ್. ಗಲಿಬಿಲಿಗೊಂಡು ಅವನತ್ತ ತಿರುಗಿ ಕಣ್ಣರಳಿಸಿದಳು. ಅವಳ ಕಣ್ಣಲ್ಲೇ ಕಳೆದು ಹೋಗಿದ್ದ ಗಗನ್. ಎಸ್ ಎಚ್ಚೆತ್ತವನು. ಹಾಯ್ ಬ್ಯೂಟಿಫುಲ್. ಐ ಆಮ್ ಗಗನ್. ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಒಳ್ಳೆಯ ಟ್ಯಾಲೆಂಟ್ ಇದೆ ನಿಮಗೆ. ಅವನು ತನ್ನನ್ನು ಕರೆದ ರೀತಿಗೆ ಇನ್ನೂ ಗಲಿಬಿಲಿಗೊಂಡವಳು ಹೇಗೋ ಧೈರ್ಯ ಮಾಡಿ ಥ್ಯಾಂಕ್ ಯು ಸರ್ ಎಂದಳು. ಅಷ್ಟರಲ್ಲಿ ಶರಶ್ಚಂದ್ರ ಬಂದಿದ್ದ. ಯಾರೊಂದಿಗೋ ಮಾತನಾಡುತ್ತಿದ್ದವನು ಅದ್ಯಾಕೋ ಇತ್ತ ತಿರುಗಿದವನಿಗೆ ಗಗನ್ ಪ್ರಾರ್ಥನಾ ಮಾತನಾಡುತ್ತಿರುವುದು ಕಂಡಿತ್ತು. ಅದನ್ನವನಿಗೆ ಸಹಿಸಲಾಗಲಿಲ್ಲ. ತಡ ಮಾಡದೆ ಇತ್ತ ಬಂದಿದ್ದ. ಕಣ್ಣು ಅವಳ ಸುತ್ತ ಹರಿದಾಡುತ್ತಿತ್ತು. ಬೇಡ ಬೇಡ ಎಂದರೂ ಕೇಳದೆ. ಗಗನ್, ನಾನು ನಿನ್ನ ಅಲ್ಲಿ ಕಾಯ್ತಾ ಇದ್ದೀನಿ, ನೀನಿಲ್ಲಿದೀಯಾ ಎಂದ. ಹಾಂ ಶರತ್, ಈ ಬ್ಯೂಟಿನ ಪರಿಚಯ ಮಾಡ್ಕೊಳ್ಳೋಣ ಅಂತ. ಮುಖ ಗಡುಸಾಯಿತು ಶರಶ್ಚಂದ್ರನಿಗೆ. ಆದರೆ ಏನನ್ನೂ ಮಾಡಲಾರದ ಪರಿಸ್ಥಿತಿಯಲ್ಲಿದ್ದ. ಅವಳನ್ನು ತನ್ನಿಂದ ದೂರ ಕಳಿಸುವ ಮನಸ್ಸಿಲ್ಲದಿದ್ದರೂ ಕಳುಹಿಸಲೇಬೇಕಿತ್ತು ಅವನು. ಅವಳನ್ನೇ ಕಣ್ತುಂಬಿಕೊಂಡು ಆಯ್ತಲ್ಲ ಪರಿಚಯ, ಯು ಮೇ ಗೋ ನೌ ಪ್ರಾರ್ಥನಾ. ಅಬ್ಬಾ ಬದುಕಿದೆ ಎಂದುಕೊಂಡು ಸರಿದು ಹೋದಳು ಪ್ರಾರ್ಥನಾ. ಅವೆಲ್ಲವನ್ನೂ ದೂರದಿಂದಲೇ ನೋಡುತ್ತಿದ್ದಳು ಶಾಂಭವಿ. ಇನ್ನೊಂದು ಜೋಡಿ ಕಂಗಳು ಸಹ ಗಮನಿಸುತ್ತಿತ್ತು ಎಲ್ಲವನ್ನು. ಮೇಘನ. ಅವಳಿಗೆ ಶರಶ್ಚಂದ್ರ ತನ್ನನ್ನು ಗಮನಿಸಲಿಲ್ಲ ಎನ್ನುವ ಸಂಕಟ. ಶಾಂಭವಿ ಪ್ರಾರ್ಥನಾಗೆ ಬುದ್ಧಿ ಕಲಿಸಲು ಹೊಂಚು ಹಾಕುತ್ತಿದ್ದಾಳೆ. ಪ್ರೋಗ್ರಾಂ ಮುಗಿದ ನಂತರದ ಜವಾಬ್ದಾರಿಯನ್ನು ಮುಗಿಸಿ ಹೊರಡಬೇಕಿತ್ತು ಪ್ರಾರ್ಥನಾ. ಅಲ್ಲಿಯ ಎಲ್ಲ ಉಪಕರಣ, ಅಲಂಕಾರಿಕ ವಸ್ತುಗಳನ್ನು ಅದರದರ ಸ್ಥಾನಕ್ಕೆ ಸೇರಿಸಿ ಹೊರಡಬೇಕಿತ್ತು. ಮಮ್ಮಿ, ನೀನು ಹೋಗಿರೋ ಹಾಸ್ಟೆಲ್ಗೆ ನಾನು ಇಲ್ಲವರಲ್ಲ, ಇವರ ಜೊತೆ ಎಲ್ಲ ಕೆಲಸ ನೋಡ್ಬಿಟ್ಟು ಬರ್ತೀನಿ ಎಂದಳು ಪ್ರಾರ್ಥನಾ. ನಾನು ಇರ್ತೀನಿ ಬಿಡು ನಿನ್ನ ಜೊತೆಗೆ ಎಂದರೂ ಕೇಳದೇ ಕಳಿಸಿದ್ದಳು ಅವಳನ್ನು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡುತ್ತಿದ್ದರು. ದೂರದಿಂದಲೇ ಇದನ್ನೆಲ್ಲ ನೋಡುತ್ತಿದ್ದಳು ಶಾಂಭವಿ. ಪ್ರಾರ್ಥನಾ ಏನನ್ನೋ ಎತ್ತಿಕೊಂಡು ಕಾಲೇಜಿನ ಹಿಂಭಾಗದಲ್ಲಿದ್ದ ಸ್ಟೋರ್ ರೂಮಿನ ಕಡೆಗೆ ನಡೆದಳು. ಯಾರೂ ತನ್ನನ್ನು ಗಮನಿಸುತ್ತಿಲ್ಲ ಎಂದು ಖಾತ್ರಿಪಡಿಸಿಕೊಂಡು ಅವಳ ಹಿಂದೆಯೇ ಹೊರಟಳು ಶಾಂಭವಿ. ಅವಳು ಸ್ಟೋರ್ ರೂಮ್ನ ಒಳಗೆ ಹೋದ ಕೂಡಲೇ ಹೊರಗಿನಿಂದ ಬಾಗಿಲು ಹಾಕಿಬಿಟ್ಟಿದ್ದಳು. ಈ ಸಮಯದಲ್ಲಿ ಇತ್ತ ಕಡೆ ಮತ್ಯಾರೂ ಬರುವುದು ವಿರಳ ಎಂದು ಅವಳಿಗೆ ತಿಳಿದಿತ್ತು. ತುಟಿ ಕೊಂಕಿಸಿ ನಕ್ಕು ಏನೂ ಆಗಿಯೇ ಇಲ್ಲ ಎನ್ನುವಂತೆ ಸರಿದು ಹೋದಳು ಶಾಂಭವಿ. ತಂದಿದ್ದ ಎಲ್ಲ ವಸ್ತುಗಳನ್ನು ಇಟ್ಟು ಬಾಗಿಲ ಬಳಿಗೆ ಬಂದು ಬಾಗಿಲು ತೆರೆಯುವ ಪ್ರಯತ್ನ ಮಾಡಿದಳು ಪ್ರಾರ್ಥನಾ.
ಹ್ಞೂ ತೆರೆದುಕೊಳ್ಳುತ್ತಿಲ್ಲ. ಎದೆ ಬಡಿತ ನಿಂತಂತಾಯಿತು ಅವಳಿಗೆ. ಬಾಗಿಲು ಬಡಿದು, ಯಾರಾದರೂ ಇದ್ದೀರಾ? ದಯವಿಟ್ಟು ಬಾಗಿಲು ತೆಗೀರಿ ಕೂಗಿದಳು. ಸ್ಟೋರ್ ರೂಮ್ ಕಾಲೇಜಿನ ಹಿಂಭಾಗದಲ್ಲಿದ್ದ ಕಾರಣ ಅಲ್ಲಿ ಜನ ಬರುವುದು ಅಪರೂಪ. ಇದು ಶಾಂಭವಿಗೆ ಚೆನ್ನಾಗಿಯೇ ತಿಳಿದಿತ್ತು. ಉಳಿದ ವಿದ್ಯಾರ್ಥಿಗಳ ಕೆಲಸಗಳೂ ಮುಗಿದು ಎಲ್ಲರೂ ಅವರವರ ಮನೆಗಳಿಗೆ ಹೊರಡತೊಡಗಿದ್ದರು. ಹೊತ್ತು ಕಳೆಯುತ್ತಿದ್ದ ಹಾಗೆ ಭಯವಾಗತೊಡಗಿತು ಪ್ರಾರ್ಥನಾಗೆ. ಬಾಗಿಲು ಬಡಿದು ಕೂಗಿ ಸುಸ್ತಾಗತೊಡಗಿತು ಅವಳಿಗೆ. ಒಂದು ಫೋನೂ ಇರಲಿಲ್ಲ ಅವಳ ಹತ್ತಿರ. ಮಮ್ಮಿನ ಹೋಗು ಅಂತವ ಹೇಳಬಾರ್ದಿತ್ತು ನಾನು. ಭಯ ಆಯ್ತಾಯಿತೆ ನನಗೆ. ಟೈಮ್ ಬೇರೆ 7 ಗಂಟೆ. ಎಲ್ರೂ ಹೊಂಟೋಗಿರ್ತಾರೆ. ಯಾರು ಬಾಗ್ಲು ಹಾಕಿರೋದು? ನಾನು ಬರುವಾಗ ತೆಗ್ದೇ ಇಟ್ಟಿದ್ದೆ. ಏನು ಮಾಡೋದೀಗ? ಒಂದು ಕಡೆ ಭಯ, ಇನ್ನೊಂದು ಕಡೆ ಸುಸ್ತು. ಯಾರೂ ಬರದೇ ಇದ್ದರೆ? ಯಾರು ಬರ್ತಾರೆ? ನಾನು ಬರದೇ ಇರೋದಕ್ಕೆ ಮಮ್ಮಿ ಗಾಬರಿ ಆಗಿರ್ತಾಳೆ ಪಾಪ. ಅಳು ಬರುವಂತಾಯಿತು ಅವಳಿಗೆ. ಎಲ್ಲರನ್ನೂ ಕಳುಹಿಸಿದ ಶರಶ್ಚಂದ್ರನಿಗೆ ನೆಮ್ಮದಿಯೇ ಇಲ್ಲ. ಏನೋ ಒಂದು ರೀತಿಯ ಸಂಕಟವಾಗುತ್ತಿತ್ತು. ತನ್ನ ಕ್ಯಾಬಿನ್ಗೆ ಬಂದು ಕುಳಿತ. ಸಂಕಟ ಕಡಿಮೆಯಾಗಲಿಲ್ಲ. ಯಾಕೆ ಹೀಗಾಗ್ತಿದೆ? ಯಾರಿಗಾದರೂ ಏನಾದರೂ ಹೆಚ್ಚು ಕಡಿಮೆ ಆಯಿತಾ? ನಮ್ಮ ಆತ್ಮೀಯರಿಗೆ ಏನಾದರೂ ಅನಾಹುತ ಆದರೆ ನಮಗೆ ಸಂಕಟ ಆಗುತ್ತದೆ ಎಂದು ಅಮ್ಮ ಹೇಳುತ್ತಿದ್ದ ನೆನಪು. ಯಾರಿಗೇನಾಯಿತು? ಏನಿರಲ್ಲ ಚಂದ್ರು. ಬೆಳಗ್ಗೆಯಿಂದ ಕೆಲಸ, ಟೈಮ್ಗೆ ಸರಿಯಾಗಿ ತಿಂದಿರಲಿಲ್ಲ, ಅದಕ್ಕೆ ಈ ಸಂಕಟ. ಸಮಾಧಾನ ಮಾಡಿಕೊಂಡ. ಊಟ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ. ಎದ್ದು ಹೊರಟ ಶರಶ್ಚಂದ್ರ. ಏನಿವಳು ಇಷ್ಟೊತ್ತಾಗೈತೆ ಇನ್ನೂ ಪತ್ತೆನೇ ಇಲ್ವಲ್ಲ? 8 ಗಂಟೆಯ ಸುಮಾರಿಗೆ ಅತ್ತಿಂದಿತ್ತ ತಿರುಗುತ್ತಾ ಮಮತಾ ಅಂದುಕೊಳ್ಳುತ್ತಿದ್ದಳು. ಹೊತ್ತು ಕಳೆಯುತ್ತಿದ್ದ ಹಾಗೆ ಗಾಬರಿಯಾಗತೊಡಗಿತು ಅವಳಿಗೆ. ಬಡ್ಕಂಡೆ ಇವಳಿಗೆ. ನಾನು ಇರ್ತೀನಿ ಅಂತವ. ನನ್ನ ಮಾತು ಎಲ್ಲಿ ಕೇಳಾಳು? ನೋಡೀಗ ನನಗೆ ಗಾಬರಿ ಆಗ್ತಾಯಿತೆ. ಕಾಲೇಜ್ದವ ಹೋಗಿ ನೋಡೋಣ ಅಂದ್ರೂ ಈಗ ನಮಗೆ ಹೋಗಕ್ಕೆ ಬಿಡಲ್ಲ. ದೇವ್ರೇ, ಏನು ಮಾಡೋದೀಗ? ಭಯವಾಗಿ ತೊಡಗಿತ್ತು ಅವಳಿಗೆ. ತನ್ನ ಕಾರ್ ಏರಿ ಮನೆಯ ಕಡೆ ಹೊರಟಿದ್ದ ಶರಶ್ಚಂದ್ರ. ಕುಂತರೂ ನಿಂತರೂ ಅವಳದೇ ಬಿಂಬ ಅವನ ಕಣ್ಣಲ್ಲಿ. ಎಂಥ ಸುಂದರ ಸ್ನಿಗ್ಧ ರೂಪ ಅವಳದು. ಬಿಳಿಯ ಸೀರೆಯಲ್ಲಿ ಸಾಕ್ಷಾತ್ ಅಪ್ಸರೆಯೇ. ಮುಗುಳು ನಗೆ ಮೂಡಿತ್ತು ಅವನ ಮುಖದ ಮೇಲೆ. ತಲೆಕೂದಲು ಒಂದು ಕೈಯಿಂದ ಮೇಲೇರಿಸಿ ತಲೆ ಕೊಡಗಿದ. ಭಯದಿಂದ ಅರಳಿದ ಅವಳ ಅರಳು ಕಂಗಳು ಕಣ್ಮುಂದೆ ಬಂದು ಹಣೆ ಸವರಿಕೊಂಡ. ಅಂತಹ ಭಯದಲ್ಲೂ ಪ್ರಾರ್ಥನಾಳಿಗೆ ಶರಶ್ಚಂದ್ರನ ನೆನಪಾಯಿತು. ಅವನ ಆ ನೋಟ, ಅದರ ಅರ್ಥವಾಗದ ಭಾವ ಅವಳ ಕಣ್ಮುಂದೆ ಬಂತು. ಆ ನೋಟದಲ್ಲಿ 1000 ಭಾವವಿರುವಂತೆ ಭಾಸವಾಗುತ್ತಿದೆ ನನಗೆ. ಆದರೆ ಏನು? ತನ್ನ ಯೋಚನೆಗೂ ಮೀರಿದ್ದು ಅದು. ತಲೆ ಕೊಡವಿದಳು. ಬ್ಯಾಡ್ದೇ ಇರೋ ಯೋಚನೆನೇ ಯಾವಾಗಲೂ ನಿಂಗೆ ಪ್ರಾರ್ಥನಾ. ಆವಯ್ಯ ಹೆಂಗಾರ ನೋಡ್ಕೊಳ್ಳಿ, ಯಾರನ್ನಾರ ನೋಡ್ಕೊಳ್ಳಿ, ನಿಂಗ್ಯಾಕೆ ಅಂತೀನಿ. ನಿಂಗೇನಾರ ಹೇಳವ್ರ ನಿನ್ನೆ ನೋಡ್ತೀವ್ನಿ ಅಂತವ? ಮೊದಲು ತಲೆ ನೆಟ್ಟಗೆ ಮಡಿಕ. ತಲೆಗೆ ಮೊಟಕಿಕೊಂಡಳು. ಸಮಯ ಕಳೀತಿದ್ದ ಹಾಗೆ ಹಸಿವು, ಸಂಕಟ, ಸುಸ್ತು, ಭಯ ಎಲ್ಲವೂ ಸೇರಿ ಒಂದು ಮೂಲೆಯಲ್ಲಿ ಕಾಲಿನ ಮಂಡಿಯಲ್ಲಿ ತಲೆ ಹುದುಗಿಸಿ ಅಳುತ್ತಾ ಕುಳಿತುಬಿಟ್ಟಳು ಪ್ರಾರ್ಥನಾ. ಈಗ ನಿಜಕ್ಕೂ ಭಯವಾಗತೊಡಗಿತು ಮಮತಾಗೆ. ಏನು ಮಾಡಬೇಕೋ ತಿಳಿಯುತ್ತಿಲ್ಲ ಅವಳಿಗೆ. ರೂಮ್ಮೇಟ್ ಹುಡುಗಿಯರ ಹತ್ತಿರವೂ ಹೇಳಿದಳು. ಅವರಿಗೂ ಗಾಬರಿಯಾಯಿತು. ಹಾಸ್ಟೆಲ್ ವಾರ್ಡನ್ ಹತ್ತಿರ ಹೇಳೋಣ ಅಂದುಕೊಂಡರು. ಸುಮ್ಮನೆ ಬೇಡದ ರಾಮಾಯಣ ಆಗುತ್ತೆ. ಪ್ರಾರ್ಥನಾ ಹೆಸರು ಕೆಡುವ ಸಂಭವವಿರುತ್ತದೆ ಎಂದುಕೊಂಡು ಸುಮ್ಮನಾದರು. ಏನೋ ಹೊಳೆದಂತಾಗಿ ಗಡಿಬಿಡಿಯಿಂದ ಬುಕ್ ಚೆಕ್ ಮಾಡತೊಡಗಿದಳು ಮಮತಾ. ಅವಳ ಮುಖ ಅರಳಿತು. ವಿಸಿಟಿಂಗ್ ಕಾರ್ಡ್ ಅದು. ಅಂದು ಶರಶ್ಚಂದ್ರ ಕೊಟ್ಟಿದ್ದ. ಏನೇ ಸಹಾಯ ಬೇಕಿದ್ದರೂ ಕೇಳಿ ಎಂದು. ಅದೇ ಸರಿ, ಅವರದೇ ಕಾಲೇಜ್ ಅಲ್ವಾ ಇದು. ಅವರ ಸಹಾಯ ಕೇಳಿದರೆ ಏನಾದರೂ ಮಾಡಿಯೇ ಮಾಡುತ್ತಾರೆ. ಚಕಚಕನೆ ಕಾರ್ಡಲ್ಲಿದ್ದ ನಂಬರ್ ಡಯಲ್ ಮಾಡಿದಳು ಮಮತಾ. ಹಲೋ, ಶರಶ್ಚಂದ್ರ ಹಿಯರ್. ಅವನ ಗಂಭೀರವಾದ ಕಂಠ ಮೊಳಗಿತು. ಏನು ಮಾತನಾಡಬೇಕೋ ತಿಳಿಯದಾಯಿತು ಭಯಕ್ಕೆ. ಸರ್, ಅದು ನಾನು. ಹೇಳಿ, ಯಾರು ನೀವು? ಏನಾದರೂ ಹೇಳಬೇಕಿತ್ತಾ? ನಾನು ನಿಮ್ಮ ಸ್ಟೂಡೆಂಟ್ ಮಮತಾ ಅಂತ ಸರ್. ಅದೇ ಪ್ರಾರ್ಥನಾ ಅಂತ, ಅವಳ ಫ್ರೆಂಡು. ನೀವು ಅವತ್ತು ಕರೆದು ಮಾತಾಡ್ಸಿದ್ರಲ್ಲ, ನಿಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ರಲ್ಲ. ಅವನಿಗೆ ವಿವರಿಸಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಿದ್ದಳು. ಗೊತ್ತಾಯಿತು ಮಮತಾ. ಹೇಳಿ, ಏನಾಯಿತು? ಎಲ್ಲ ಸರಿಯಾಗಿದೆ ತಾನೇ? ಏನಾದರೂ ಪ್ರಾಬ್ಲಮ್ಮಾ? ಸಣ್ಣ ಗಾಬರಿಯಾಯಿತು ಅವನಿಗೆ. ಸರ್, ಪ್ರಾರ್ಥನಾ. ಯಾಕೆ, ಏನಾಯಿತು ಪ್ರಾರ್ಥನಾಗೆ? ಗಡಿಬಿಡಿಯಿಂದ ಕೇಳಿದ. ಇನ್ನೂ ಗಾಬರಿಯಾಯಿತು ಅವನಿಗೆ. ಅವಳು ಇನ್ನೂ ಹಾಸ್ಟೆಲ್ಗೆ ಬಂದಿಲ್ಲ ಸರ್. ನನಗೆ ತುಂಬ ಭಯ ಆಗ್ತಾ ಇದೆ ಸರ್, ಅಳುತ್ತಲೇ ಹೇಳಿದಳು ಮಮತಾ. ಘಕ್ಕನೆ ಕಾರ್ ನಿಲ್ಲಿಸಿದ. ವಾಟ್? ಕಿರುಚಿಬಿಟ್ಟ ಶರಶ್ಚಂದ್ರ ಗಾಬರಿಯಿಂದ.